ಮೇಘ್ನಾ, ಎಷ್ಟು ಚೆನ್ನಾಗಿದ್ದಾಳೆ. ಮುಖ ನೋಡು, ಹೊಳಿತಿದ್ದಾಳಲ್ಲೂ. ಒಳ್ಳೆ ಪ್ಲೇಟ್ ಪೌಡರ್ ಹಾಕಿ ತೊಳೆದಾಗಿದೆ. ಯಾಕೆ ತಪ್ಪು ತಿಳ್ಕೊಬೇಡಮ್ಮ. ನಮ್ಮ ಕಲಾ ಯಾವಾಗಲೂ ಅಡುಗೆ ಮನೇಲೇ ಇರ್ತಾಳೆ, ಅದಕ್ಕೆ ಹೀಗೆ ಮಾತಾಡೋದು. ಪರವಾಗಿಲ್ಲ ಅಮ್ಮ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಶ್ರೀ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ. ನಿನಗೆ ಗೊತ್ತಾ ಮೇಘ್ನಾ, ಶ್ರೀ ಜಾಹ್ನವಿಗೆ ಒಂದು ಮಗು ಆಗಿದೆ. ಹಾ, ಅದಿತಿ ಅಂತ ಅವಳ ಹೆಸರು. ನಮ್ಮ ಜಾಹ್ನವಿನೂ ಅಷ್ಟೇ ನಮ್ಮನ್ನೆಲ್ಲ ತುಂಬಾ ಹೊಂದ್ಕೊಂಡಿದ್ದಾಳೆ. ಹಾ, ಶ್ರೀನ ಸ್ವಲ್ಪ ತಿಕ್ಲು, ತಲೆ ಸರಿಗಿಲ್ಲ. ಕಲಾ, ನಾನು ಏನ್ ತಪ್ಪು ಹೇಳಿದೆ? ಇವತ್ತನ್ನ ಹೇಳಿದ್ರೆ ಏನ್ ಮಾಡ್ತಕ್ಕೆ, ಯಾಕೆ ಕೈ ಹೇಳಿದ್ಯಾ? ಮೇಘ್ನಾ, ನೀನ್ ಯಾಕೆ ಇಷ್ಟೊಂದು ಸ್ವರ್ಗೋಗಿದ್ಯಾ? ಮದ್ವೆ ಓಡಾಟ ಅಲ್ವಾ, ಅದಕ್ಕೆ ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ ಅಂತ ಕಾಣುತ್ತೆ ಅಲ್ವಾ? ಅಯ್ಯೋ ಲಲಿತಕ್ಕ, ಇವಳು ಸ್ವರ್ಗ ಹೋಗಿರೋದು ಊಟ ಮಾಡದೆ ಇರೋದ್ರಿಂದ ಅಲ್ಲ. ಮದ್ವೆ ಹತ್ರ ಬಂತಲ್ವಾ, ಆ ಟೆನ್ಷನ್ಗೆ ಸ್ವರ್ಗ ಹೋಗಿದ್ದಾಳೆ. ಮದ್ವೆ ಹತ್ರ ಬಂದ್ರೆ ಟೆನ್ಷನ್ ಆಗತ್ತೇನೆಲ್ಲೂ? ಸಂತೋಷ ಆಗೋದ್ ಬೇಡ್ವಾ? ಹುಡುಗ ಯಾರು? ಕಲಾ, ನಾವು ಮೇಘನನ್ ಮದ್ವೆ ಹೂ ಬೆಳ್ಳಕ್ ಬಂದಿದ್ದೀವಿ. ಮರ್ತೋದ್ಯಾ ನಮ್ಮ ಮದ್ವೆಲಿ ಏನಾಯ್ತು ಅಂತ? ಅದೇ 5 ಜನ ಮುತ್ತೈದೆ. ಗಂಡು ಯಾರು ಅಂತ ಕೇಳಿದ್ರೆ ಬೇಡ್ದಿರೋ ಪುರಾಣ ಎಲ್ಲ ಹೇಳ್ಕೊಂಡ್ ಕೂತಿದ್ದೀರಲ್ಲ ನೀವು. ಮದ್ವೆ ಗಂಡು MLA ವಿಕ್ರಮ್ ಸಿಂಹ ಅವರು. ನಾರಾಯಣ ಪಟ್ಟಣದ ಒಂದು ಟೀಚರ್ ಮದ್ವೆ ಆಗ್ತಿದಾರಲ್ವಾ? ಇವಳೆ ಆ ಟೀಚರ್ ಮೇಘನಾ. ಎಲ್ಲ ನೀನೇ ಮಿಸ್ಗೈಡ್ ಮಾಡಿದ್ದು. ಕಂಗ್ರಾಚುಲೇಷನ್, ತುಂಬಾ ಒಳ್ಳೆ ಹುಡುಗನ್ ಸೆಲೆಕ್ಟ್ ಮಾಡಿದ್ಯಾ. ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಕಂಗ್ರಾಟ್ಸ್. ನಮ್ಮ ಮದ್ವೆಲಿ ಏನಾಯ್ತು ಗೊತ್ತಾ? ನಿಲ್ಸೆ ನಿನ್ ತಂದೆ ಪುರಾಣ, ಅವಳ ಬಗ್ಗೆ ವಿಚಾರಿಸು. ಮಾಲ್ತಕ್ಕ, ವಿಚಾರಿಸೋದೇನಿದೆ? ಅವಳ ಮುಖದ ಲಕ್ಷಣ ನೋಡಿದ್ರೇನೆ ಗೊತ್ತಾಗುತ್ತೆ. MLA ಸಾಹೇಬ್ರು ಕನ್ಸ್ ಮನ್ಸಿನಲ್ಲೂ ಕಾಡ್ತಿದ್ದಾರೆ ಅಂತ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ?
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.